ಪ್ರಿಯಾ. ಹ್ಞೂ, ಹೇಳಿ, ಏನು ವಿಷಯ? ಊಟ ಕರೆಯಕ್ಕೆ ಬಂದ್ರಾ? ನನಗೆ ಊಟ ಬೇಡ, ನಾನು ಆಲ್ರೆಡಿ ಪ್ರಿಯಾ. ಹ್ಞೂ, ಹೇಳಿ, ಏನು ವಿಷಯ? ಊಟ ಕರೆಯಕ್ಕೆ ಬಂದ್ರಾ? ನನಗೆ ಊಟ ಬೇಡ, ನಾನು ಆಲ್ರೆಡಿ ಝೊಮ್ಯಾಟೊನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಪಿಜ್ಜಾ ಬರುತ್ತೆ, ನಾನು ಪಿಜ್ಜಾ ತಿಂತೀನಿ. ಅಲ್ಲಮ್ಮ ಪ್ರಿಯಾ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಬಂದೆ. ಏನು, ನನ್ನ ಜೊತೆನಾ? ಯಾವುದ್ರ ಬಗ್ಗೆ ಮಾತಾಡಬೇಕು? ಅದೇ ನಿಮ್ಮ ಗಂಡ ಹೇಳಿ ಕಳ್ಸಿದ್ರಾ? ಪ್ರಿಯಾ, ಏನು ಮಾತಾಡ್ತಾ ಇದೀಯಾ ನೀನು? ಅಲ್ಲ, ನಿಮ್ಮ ಗಂಡ ಹೇಳಿ ಕಳ್ಸಿದ್ರ ಅಂತ ಹೇಳ್ತಾ ಇದೆಯಲ್ಲ, ಯಾಕೆ ನಿಮ್ಮ ಅಪ್ಪ ಅಲ್ವಾ ಅವರು? ಅಪ್ಪಂಗೆ ಅಪ್ಪ ಅನ್ನೋಕ್ಕಾಗಲ್ವಾ ನಿನಗೆ? ನೋಡಿ ಆಂಟಿ, ಈಗ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ಅಂತ ಅಂದಾಗ ನಾನು ಇನ್ನೇನು ಹೇಳಬೇಕು? ಮಗಳು ನೋವನ್ನೇ ಅರ್ಥ ಮಾಡ್ಕೋತಿಲ್ಲ ಅಂತಂದರೆ ಅವ್ರ ತಂದೆ ಆಗೋದಕ್ಕೆ ಲಾಯಕ್ಕೆ ಇಲ್ಲ. ಪ್ರಿಯಾ, ಸಾಕು, ಮುಚ್ಚು ಬಾಯಿ. ಇಷ್ಟು ದಿನ ನೀನು ಏನು ಆಡಿದ್ರು ನಾನು ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ನನ್ನ ಮಗಳು ಅಂತ. ನೀನು ನೋಡಿದ್ರೆ ಇಂಥ ಮಾತಾಡ್ತಾ ಇದೀಯಾ? ಅಲ್ಲ ಕಣೆ, ನಿಮ್ಮ ತಂದೆ ನಿನ್ಗೆ ಏನೇ ಅನ್ಯಾಯ ಮಾಡಿದ್ದಾರೆ, ನೀನು ಹುಟ್ಟಾಗಿಂದನೂ ನೀನು ಬೆಳೆದು ದೊಡ್ಡೋಳಾಗೋವರೆಗೂ ಎಷ್ಟು ಪ್ರೀತಿ ಕೊಟ್ಟರು ನಿನಗೆ. ನೀನು ಕೇಳಿದ್ದನ್ನ ಇಲ್ಲ ಅಂದೆ ತಂದು ಕೊಟ್ಟರು. ನೀನು ಹೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಮಗಳೇ, ಬೇಡ ಮಗಳೇ ಅಂತಿರ್ಲಿಲ್ಲ. ಹಾಂ, ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದ ತಂದೆಗೆ ಇದೇನಾ ನೀನು ಕೊಡೋ ಮರ್ಯಾದೆ? ಮಮ್ಮಿ, ನೀವು ಹೇಳೋದು ಕರೆಕ್ಟೇನೇನೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದೀನಿ ತಾನೆ, ಆ ಶಶಾಂಕಿ ಯಾವ ಥರ ಇದ್ದಾನೆ ಗೊತ್ತಾ? ಅವನು ಮಗನ ಬಿಟ್ಟು ಹೊರಗಡೆ ಪ್ರಪಂಚನೇ ನೋಡ್ತಿಲ್ಲೇನೋ ಅನ್ನೋ ಥರ ಆಡ್ತಾನೆ. ಅವನು ಮಗನೇ ಪ್ರಪಂಚ. ಅಲ್ಲ, ನಾನು ಮನೆಗೆ ಹೋಗಿದ್ದೀನಿ ಇವತ್ತು. ಮನೆಗೆ ಹೋದ್ರೂ ಆ ಹುಡುಗ ಅಲ್ಲಲ್ಲೇ ಆಂಟಿ 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 ಅಂದ್ಕೊಂಡು ನಾನು ಹಿಂದೆ ಮುಂದೆನೇ ಸುತ್ತೆ. ನನಗಂತೂ ಈ ಮಕ್ಕಳು ಕಂಡ್ರೆ ಇರಿಟೇಷನ್ ಅಪ್ಪ. ಯಾಕಾದ್ರೂ ಬೇಕು ಇಂಥ ಮಕ್ಳುಗಳು ಅಂತ ಅನ್ನಿಸ್ಬಿಡುತ್ತೆ. ನಾನು ನನ್ನ ಮಗಳನ್ನೇ ಮಾತಾಡ್ಸೋಕೆ ಹೋಗಲ್ಲ, ಇನ್ನು ಇವನ ಮಗನ್ನ ನಾನು ನನ್ನ ಮಗ ಅಂತ ಅಂದ್ಕೊಂಡು ಅದೆಲ್ಲ ನಡೆಯೋ ಅಂಥ ಮಾತೇ ಅಲ್ಲಮ್ಮ. ನೀನು ಅವ್ರಿಗೆ ಮೊದಲೇ ಹೇಳಬೇಕಾಗಿತ್ತು. ನೋಡಿ, ನಮ್ಮ ಮಗಳಿಗೆ ಈ ಹುಡುಗನ್ನ ನೋಡ್ಕೊಳಕ್ಕಾಗಲ್ಲ, ಅವಳು ಮದುವೆ ಆಗಿ ಬರ್ತಿದ್ದಾಳೆ ಅಂತಂದರೆ ಶಶಾಂಕಿ ಹೆಂಡತಿಯಾಗಿ ಅಷ್ಟೇ ಬರ್ತಾಳೆ, ಈ ಮಗು ತಾಯಿಯಾಗಿ ಬರಲ್ಲ ಅಂತ ನೀವು ಹೇಳಬೇಕಾಗಿತ್ತು. ಈ ಪ್ರಿಯಾ, ಏನೇ ಮಾತಾಡ್ತಾ ಇದೀಯಾ ನೀನು? ಅಲ್ಲ ಕಣೆ, ಈಗ ನಿನಗೆ ಗೊತ್ತು ಈ ಕಾಲದಲ್ಲಿ ಗಂಡು ಮಕ್ಕಳು ಯಾವ ಥರ ಇರ್ತಾರೆ ಅಂತ. ನೀನು ಮದುವೆ ಮಾಡ್ಕೊಂಡಿದ್ದೀಯಲ್ಲ ಮೊದಲನೇವನು, ಅವ್ನು ಎಷ್ಟು ಚಿತ್ರಹಿಂಸೆ ಕೊಟ್ಟ ನಿನಗೆ, ಯಾವ್ಯಾವ ಥರ ಎಲ್ಲ ನಡ್ಕೊಂಡ. ಅಲ್ಲ, ಅಷ್ಟೆಲ್ಲ ನೋವು ತಿಂದು ಇವಾಗ ಏನೋ ಬದಲಾಗಿರ್ತೀಯ, ಒಳ್ಳೆ ಕಡೆ ಜೀವನ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಮದುವೆ ಮಾಡ್ಕೊಡೋದಕ್ಕೆ ಹೋದರೆ ನೀನು ನೋಡಿದ್ರೆ ಈ ಥರ ಮಾತಾಡ್ತಿದೀಯಲ್ಲ. ಅಲ್ಲ, ನಿನಗೆ ಸಿಕ್ಕಿರೋ ಎರಡನೇ ಅವಕಾಶ ಕಣೆ ಇದು. ಈ ಅವಕಾಶನ ಬಿಟ್ಟರೆ ಮುಂದೆ ಸಿಗೋನು ಒಳ್ಳೆಯವನಾಗಿರ್ತಾನೆ ಅಂತ ಯಾವ ಗ್ಯಾರಂಟಿ? ಆದರೆ ಈ ಹುಡುಗ ತುಂಬ ಒಳ್ಳೆಯವನು. ನಾವೆಲ್ಲ ಕಡೆ ವಿಚಾರಿಸಿನೇ ಮಾಡ್ತಾ ಇರೋದು. ಹುಡುಗ ಒಳ್ಳೆಯವನೇನೆ, ಒಳ್ಳೆಯವನಲ್ಲ ಅಂತ ನಾನು ಹೇಳಿಲ್ವಲ್ಲ. ಆದರೆ ಅವನ ಮಗನ ನನ್ನ ಮಗ ಅಂತ ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಆಂಟಿ. ನೋಡು ಪ್ರಿಯಾ, ನೀನು ಯಾಕೋ ಅತಿಯಾಗಿ ಆಡ್ತಾ ಇದೀಯಾ. ನಿನ್ನ ಜೀವನದಲ್ಲಿ ಆಗಿರೋದನ್ನೆಲ್ಲ ಮರೆತು ನಡ್ಕೋತಾ ಇದೀಯಾ ನೀನು. ನೋಡು, ಈ ಅವಕಾಶ ಏನಾದರೂ ಬಿಟ್ಟರೆ ಜೀವನ ಪೂರ್ತಿ ನೀನು ಒಬ್ಬಂಟಿಯಾಗಿ ಜೀವನ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇವಾಗ ಆಲ್ರೆಡಿ ಮದುವೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗಿದೆ, ಎಲ್ಲರಿಗೂ ಗೊತ್ತಾಗಿದೆ, ನಿಮ್ಮದು ಎಂಗೇಜ್ಮೆಂಟ್ ಕೂಡ ಆಗಿದೆ. ಈ ಟೈಮಲ್ಲಿ ಏನಾದರೂ ಮದುವೆ ನಿಂತರೆ ನಿಮ್ಮಪ್ಪ ನಿಜವಾಗ್ಲೂ ನಿನ್ನ ಮನೆಯಲ್ಲೇ ಇಟ್ಕೊಳ್ಳಲ್ಲ ಕಣೆ. ಅರ್ಥ ಮಾಡ್ಕೊಳ್ಳೆ, ಏನಾಗಿದೆಯಾ ನಿನಗೆ? ನಾವು ಇಷ್ಟೆಲ್ಲ ಹೇಳ್ತಿರೋದು ನಿನ್ನ ಬುದ್ಧಿ ಬರ್ತಾ ಇಲ್ವಲ್ಲ. ಈಗ ಶಶಾಂಕ್ ಮದುವೆ ಮಾಡ್ಕೋತಿರೋದೇ ಆ ಮಗು ಉದ್ದೇಶಕ್ಕೆ. ಆ ಮಗುನ ನೋಡ್ಕೊಳ್ಳೋದಕ್ಕೆ ಒಬ್ಳು ತಾಯಿ ಬೇಕು, ನಮ್ಮ ಮನೆ ನಿಭಾಯಿಸೋಕ್ಕೊಬ್ಳು ಹೆಣ್ಣು ಬೇಕು ಅಂತ ಹೇಳಿ ಮದುವೆ ಮಾಡ್ಕೋತಿರೋದು. ನೀನು ನೋಡಿದ್ರೆ ಈ ಥರ ಮಾತಾಡ್ತೀಯಲ್ಲೇ. ನೋಡಿ ಮಮ್ಮಿ, ನಾನು ಇರೋದೇ ಹೀಗೆ, ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ನಾನು ಇರೋದೇ ಲೈಫ್ನ ಎಂಜಾಯ್ ಮಾಡೋದಕ್ಕೆ. ಅಂಥದ್ರಲ್ಲಿ ಆ ಮಗುನ ನೋಡಿಕೊಂಡು ಆ ಮಗುಗೆ ಊಟ ತಿಂಡಿ ಕಾಫಿ ಟೀ ಅಂತ ಮಾಡಿಕೊಂಡು ಸ್ಕೂಲಿಗೆ ಕಳಿಸ್ಕೊಂಡು ಸ್ಕೂಲಿಂದ ಬಂದಮೇಲೆ ಅದಕ್ಕೆ ಏನು ಬೇಕು ಅಂತ ಕೇಳಿ ಮಾಡಿಕೊಟ್ಟು ಓದಿಸಿ ಬರ್ಸಿ, ಅಯ್ಯೋ ಇಷ್ಟೆಲ್ಲ ನನಗೆ ಬೇಡಪ್ಪ. ನಾನು ಆರಾಮಾಗಿರಬೇಕು. ನನಗೆ ಆ್ಯಕ್ಚುಲಿ ಜೀವನದಲ್ಲಿ ಮಗುನೇ ಮಾಡ್ಕೋಬಾರ್ದು ಅನ್ನೋ ಡಿಸಿಷನ್ ಇದೆ, ಗೊತ್ತಾ ನಿನಗೆ? ಬೇಡ, ಮಕ್ಕಳೆಲ್ಲ ಬೇಡ. ಮಕ್ಕಳೇನಕ್ಕೆ? ನಮ್ಮ ಪಾಡಿಗೆ ನಾವು ಆರಾಮಾಗಿರ್ಬೋದಲ್ವಾ? ಯಾಕೆ ಗಂಡ ಹೆಂಡತಿ ಜೀವನ ಮಾಡ್ತಿರೋರು ಯಾರು ಚೆನ್ನಾಗಿಲ್ವಾ? ಮಕ್ಳು ಇದ್ದೇ ಇರಬೇಕಾ? ನೋಡು, ಅದೆಲ್ಲ ಬೇಕಾಗಿಲ್ಲ ನನಗೆ. ನನಗೆ ಯಾವ ಮಗುನೂ ಬೇಡ, ಏನು ಬೇಡ. ಬಟ್ ಶಶಾಂಕ್ ಜೊತೆ ಮದುವೆ ಮಾಡಿಕೊಂಡ್ರೆ ಆ ಮಗು ಮನೇಲಿರಲ್ಲ ಅನ್ನೋ ಮಾತು ಏನಾದರೂ ಬಂತು ಅಂದರೆ ಮಾತ್ರ ಈ ಮದುವೆ ಆಗ್ತೀನಿ, ಇಲ್ಲ ಅಂದರೆ ಈ ಮದುವೆ ನನಗೆ ಬೇಡ. ಅಕ್ಕ, ಏನಕ್ಕ ಇವಳು ಈ ಥರ ಮಾತಾಡ್ತಿದ್ದಾಳೆ? ಅಲ್ಲ, ಇವಳಿಗೆ ಹಿಂಗೆ ಅರ್ಥ ಮಾಡಿಸೋದಕ್ಕ? ಜಾಣಂಗೆ ಮಾತಿನ ಪೆಟ್ಟಂತೆ, ದಡ್ಡಂಗೆ ದೊಣ್ಣೆ ಪೆಟ್ಟಂತೆ. ಇವಳಿಗೆ ದೊಣ್ಣೆ ಪೆಟ್ಟೆ ಸರಿ. ಏನು ಮಮ್ಮಿ, ನನ್ನ ಹೆದರಿಸ್ತಾ ಇದ್ದೀರಾ? ಅಕ್ಕ, ಏನಕ್ಕ ಮಾಡ್ತಿದ್ದೀರಾ? ಅಕ್ಕ, ಬನ್ನಿ ಈ ಕಡೆ ಬನ್ನಿ. ನೀನು ಕೈ ಬಿಡಿಲಿ, ಇವಳು ಮಾಡ್ತೀನಿ. ಅಲ್ಲ, ಅಷ್ಟು ಹೇಳ್ತಾ ಇದ್ದೀನಿ. ದೊಡ್ಡವರು ಚಿಕ್ಕವರು ಅನ್ನೋದು ಒಂದು ಭಯ ಭಕ್ತಿ ಅನ್ನೋದೇ ಇಲ್ಲ ಇವಳಿಗೆ. ಅಕ್ಕ, ಆಯ್ತು ಬನ್ನಿ ಈ ಕಡೆ. ಅಲ್ಲ, ವಯಸ್ಸಿಗೆ ಬಂದಿರೋ ಹುಡುಗಿ ಮೇಲೆ ಕೈ ಮಾಡ್ತಾ ಇದ್ದೀರಲ್ಲ ಅಕ್ಕ. ಇವತ್ತು ನಾಳೆ ಮದುವೆಯಾಗಿ ಹೋಗ್ತಾ ಇದ್ದಾಳೆ ಅವಳು. ಸುಮ್ಮನೆ ಬನ್ನಿ ಈ ಕಡೆ ಬನ್ನಿ. ಅಕ್ಕ, ನಾನು ಅವಳ ಜೊತೆ ಮಾತಾಡ್ತೀನಿ, ನೀವು ಹೊರಗಡೆ ಹೋಗಿ, ನಾನು ಮಾತಾಡ್ಕೊಂಡು ಬರ್ತೀನಿ, ಹೋಗಿ. ಇಲ್ಲ, ಸುಮ್ಮನಿರೋ. ಇವಳಿಗೆ ನಾವು ಹೇಳೋದು ಕಿವಿ ಒಳಗೆ ಹೋಗಲ್ಲ. ಕಿವಿ ಒಳಗೆ ಹೆಂಗೆ ಕಳಿಸ್ಬೇಕು ಅನ್ನೋದು ನನಗೆ ಗೊತ್ತು. ಬಾಯಿ ಕಡೆಗೆ ಬಾ, ಅವಳಿಗೆ ಮಾಡ್ತೀನಿ ಇವತ್ತು. ಅಕ್ಕ, ನಾನು ಮಾತಾಡ್ತೀನಿ ಅನ್ನಲ್ಲ ಅಕ್ಕ, ಪ್ಲೀಸ್ ಹೊರಗಡೆ ಇರಿ, ನಾನು ಮಾತಾಡ್ತೀನಿ. ಸರಿ ಆಯಿತು, ಅದೇನು ಮಾತಾಡ್ತೀಯ ಮಾತಾಡು. ಅದಾದಮೇಲೆ ಇವಳು ಇದೇ ಅವತಾರ ಆಡಿದ್ಲು ಅಂತಂದರೆ ಅವಾಗ ನೋಡ್ಕೋತೀನಿ ಇವಳನ್ನ.
ಪ್ರಿಯಾ, ಯಾಕಮ್ಮ ಯಾಕಮ್ಮ ಪ್ರಿಯಾ ಇಷ್ಟು ಹಠ ಮಾಡ್ತಾ ಇದೀಯ ನೀನು? ಅಲ್ಲ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನೋಡೀಗ ನಿಮ್ಮ ತಾಯಿಗೂ ಕೋಪ ಬಂತು. ಇಷ್ಟು ದಿನದಲ್ಲಿ ಅವ್ರು ಯಾವತ್ತಾದ್ರೂ ಇಷ್ಟು ಕೋಪ ಮಾಡ್ಕೊಂಡಿದ್ರಾ? ಅಲ್ಲ, ಒಂದು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕಮ್ಮ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಗಾದೆನೇ ಇದೆ. ಆಂಟಿ, ನಿಮಗೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ? ನನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಬಿಟ್ಬಿಡಿ ಹೋಗ್ಲಿ, ನಾನು ಒಬ್ಳೆ ಹೆಂಗೋ ಜೀವನ ಮಾಡ್ಕೋತೀನಿ. ಅಯ್ಯೋ ಪ್ರಿಯಾ, ಸ್ವಲ್ಪ ಬುದ್ಧಿವಂತಿಕೆನ ಯೂಸ್ ಮಾಡು. ಯಾಕೆ ಈ ಥರ ದಡ್ಡಿ ಥರ ಆಡ್ತಾ ಇದೆಯಾ ನೀನು? ನೋಡು, ಈ ಶಶಾಂಕ್ ಇದ್ದಾನಲ್ಲ, ಅವ್ರು ತುಂಬ ಒಳ್ಳೆಯವನು. ನಾನು ಎಲ್ಲ ಕಡೆ ವಿಚಾರಿಸಿದ್ದೀನಿ. ನಿಮ್ಮ ಚಿಕ್ಕಪ್ಪನೂ ಎಲ್ಲ ಕಡೆ ವಿಚಾರಿಸಿ ನನಗೆ ಹೇಳಿದ್ದಾರೆ. ನೋಡು, ಈ ಸರಿ ಇಂಥ ಹುಡುಗನ ಬಿಟ್ಟರೆ ಮತ್ತೆ ಸಿಗಲ್ಲ. ಮೊದಲನೇ ಹೆಂಡತಿ ಏನಕ್ಕೆ ಹೋಗಿದ್ದಾಳೆ ಅಂತ ಅಂದರೆ, ಅವಳಿಗೆ ತುಂಬ ದುರಹಂಕಾರ ಇತ್ತಂತೆ. ಅವಳು ಒಂದು ರೀತಿ ಏನೋ ಒಂದು ರೀತಿ ನಡ್ಕೊಳ್ಳೋಳಂತೆ. ಮಗುನೂ ಕೂಡ ಪ್ರೀತಿಯಿಂದ ನೋಡ್ಕೋತಿರ್ಲಿಲ್ವಂತೆ. ಆ ರೀಸನ್ಗೆ ಅವಳನ್ನ ದೂರ ಇಟ್ಟಿರೋದು. ಇವಾಗ ನೋಡು, ನೀನು ಅದೇ ಥರ ನಡ್ಕೊಂಡೆ ಅಂತಂದರೆ ಅವನ ಜೊತೆ ಮದುವೆ ಆಗೋದಕ್ಕೆ ಅವನು ಒಪ್ಪಲ್ಲ. ಬೇಡ ಆಂಟಿ, ನನಗೆ ಈ ಮದುವೆನೇ ಬೇಡ. ನಾನು ಹೇಗೋ ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತೀನಿ, ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ತಾನೇ ಲೈಫ್ನ. ಈಗ ಯಾಕೆ ಈ ಮದುವೆ ಗಿದ್ವೆ ಎಲ್ಲ? ನನಗೆ ಬೇಡ, ನನಗೆ ಈ ಮದುವೆನೇ ಬೇಡ. ಅಷ್ಟು ಮೀರಿ ನಿಮ್ಮ ಮದುವೆ ಮಾಡಬೇಕು ಅಂತಲೇ ಇದ್ದರೆ ಈ ಮಕ್ಕಳಿಲ್ದೇ ಇರೋಂಥವ್ರು, ಇನ್ನು ಮದುವೆ ಆಗಿಲ್ದೇ ಇರೋಂಥವ್ರು ಅಂಥವ್ರಿಗೆ ಯಾರನ್ನಾದರೂ ಹುಡುಕಿ. ನನಗೆ ಇವನು ಬೇಡ. ಅಯ್ಯೋ ದಡ್ಡಿ. ಅಲ್ಲ, ಈಗ ನೀನೇ ಪ್ರಶ್ನೆ ಮಾಡ್ಕೊ. ನಾನು ಕೇಳ್ತೀನಲ್ಲ, ಅದಕ್ಕೆ ಉತ್ತರ ಹೇಳು. ಶಶಾಂಕ್ ಒಳ್ಳೆಯವನಲ್ವಾ? ಒಳ್ಳೆಯವನೇ ಆಂಟಿ. ಮತ್ತೇನು ನಿನಗೆ ಪ್ರಾಬ್ಲಮ್ಮು? ಶಶಾಂಕ್ ಒಳ್ಳೆಯವನು ತಾನೆ. ಮದುವೆ ಮಾಡ್ಕೊಂಡ್ಮೇಲೆ ಅವನನ್ನು ತುಂಬ ಪ್ರೀತಿಯಿಂದ ನೋಡ್ಕೊ. ಅವನು ನಿನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ವೇನೋ ಅನ್ನೋ ಥರ ಮಾಡು. ಅದಾದಮೇಲೆ ಆ ಹುಡುಗನ ಎಲ್ಲಾದರೂ ಬೋರ್ಡಿಂಗ್ ಸ್ಕೂಲ್ಗೋ ಅಲ್ಲೇ ಇಲ್ಲೋ ಹಾಕಿಸ್ಬಿಟ್ಟು ನೀನು ಜೀವನ ಮಾಡೋದು ಕಲಿ. ನಿನಗಷ್ಟು ಗೊತ್ತಾಗಲ್ವೇನೆ? ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಮಾತಾಡು. ಆಂಟಿ, ಇದೆಲ್ಲ ನಿಜವಾಗ್ಲೂ ನಡೆಯುತ್ತಾ? ನಡೆಯುತ್ತೆ, ಯಾಕೆ ನಡೆಯಲ್ಲ? ನೋಡು, ಈಗ ಈ ಥರ ಸಂಬಂಧ ಮತ್ತೆ ಸಿಗಲ್ಲ ಕಣೆ. ನಿಮ್ಗೆ ಹೇಳೋದನ್ನ ಅರ್ಥ ಮಾಡ್ಕೊ. ನಾಳೆ ಫ್ಯೂಚರಲ್ಲಿ ಅವನಾರು ಮದುವೆ ಆದಾಗ ಅಕಸ್ಮಾತ್ ಮದುವೆ ಆಗಿಲ್ದಿರನ್ನೇ ನೋಡು ಅಂತ ಹೇಳ್ತಿದೀಯಲ್ಲ, ಅಕಸ್ಮಾತ್ ಅವನು ನಿನಗೆ ಅನ್ಲೇಬೋದು, ನೀನು ಎರಡನೇ ಮದುವೆ ಆಗಿ ಬಂದಿರೋಳು, ನಿನ್ನ ಮೊದಲನೇ ಗಂಡ ಹಾಗೆ ಹಿಂಗೆ, ನಿನ್ನ ಜೀವನ ಹಂಗಿತ್ತು ಹಿಂಗಿತ್ತು, ನನ್ನಿಂದ ಉದ್ಧಾರ ಆಯಿತು, ಅದೆಲ್ಲ ಮಾತೇಕೆ? ಈಗ ಇವನು ಮಾತಾಡೋಕ್ಕಾಗಲ್ವಾ? ಇವನಿಗೂ ಎರಡನೇ ಮದುವೆ, ನಿನಗೂ ಎರಡನೇ ಮದುವೆ. ಇಂಥ ಒಳ್ಳೆ ಸಂಬಂಧ ಸಿಗಲ್ಲಮ್ಮ, ಅರ್ಥ ಮಾಡ್ಕೊ. ಸರಿ ಆಂಟಿ, ಆಗಿದ್ರೆ ಸರಿ. ಹಂಗಾದ್ರೆ ನಾನು ಇನ್ಮೇಲೆ ಆ ಮಗು ಮೇಲೆ ತುಂಬ ಪ್ರೀತಿ ಇರೋ ಥರ ನಡ್ಕೊಂಡು ಆಮೇಲೆ ಆ ಮಗುನ ಎಲ್ಲಾದರೂ ಒಂದು ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ ಬಿಡಿ. ಸರಿ ಆಂಟಿ, ಆಯಿತು, ನೀವು ಹೇಳ್ದಂಗೆ ಆಗಲಿ. ಸರಿ, ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೋ ಯಾರಾದರೂ ಬಂದು ಮಾತಾಡ್ಸಿದ್ರೆ, ಆಯ್ತು ಈ ಮದುವೆ ಒಪ್ಪಿಗೆ ಇದೆ, ಆಯಿತು ಚೆನ್ನಾಗಿರ್ತೀನಿ ಅಂತ ಹೇಳೋದು ಕಲಿ. ಸುಮ್ಮನೆ ಯಾಕೆ ಬೈಸ್ಕೊಂಡು ಹೊಡೆಸ್ಕೊಂಡು ಈ ಥರ ಎಲ್ಲ ಹಿಂಸೆ ಅನುಭವಿಸ್ತೀಯಾ? ಸರಿ ಆಂಟಿ, ಆಯಿತು. ಶ್ರೇಯಾ, ಏನು ಮಾಡ್ತಿದ್ದೀರಾ? ಅಲ್ಲ, ಎಲ್ಲ ಕ್ಲಾತ್ಸ್ ಎಲ್ಲ ಜೋಡಿಸಿದ್ದಾಯ್ತಾ? ಹಾಂ ದೀಪ್ತಿ ಮೇಡಮ್, ಎಲ್ಲ ರೆಡಿಯಾಗಿದೆ. ಸರಿ, ಹಾಗಿದ್ರೆ ಶ್ರೇಯಾ, ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಈಗ ಆನ್ಲೈನಲ್ಲಿ ಇವಾಗೆಲ್ಲ ಅದೇ ಅಲ್ವೇನಪ್ಪ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಿಸ್ನೆಸ್ ಎಲ್ಲನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಆಪ್ಷನ್ಗಳಿದಾವಲ್ಲ, ಈ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಈ ಥರ ಎಲ್ಲದಕ್ಕೂ ಒಂದೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ನಮ್ಮ ಶಾಪ್ ಏನಿದೆ ಅದು ಡೀಟೇಲ್ಸ್ ಎಲ್ಲ ಕೊಟ್ಟು, ಹಾಗೆ ನಮ್ಮ ಶಾಪಲ್ಲಿ ಸಿಗುವಂಥ ಡ್ರೆಸ್ಗಳೆಲ್ಲನೂ ವೀಡಿಯೋಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಫೋಟೋಗ್ರಾಫರ್ಗೂ ಬರೋದಕ್ಕೆ ಹೇಳಿದ್ದೀನಿ. ಫಸ್ಟು ಈ ಶಾಪ್ನ ಫುಲ್ ಕವರ್ ಮಾಡಿಕೊಂಡು ಒಂದು ವೀಡಿಯೋ ಮಾಡ್ಕೋತಾರೆ. ಅದಾದಮೇಲೆ ಕೆಲವೊಂದು ರೇರ್ ಕಲೆಕ್ಷನ್ಸ್ ಏನಿದೆ ಅದನ್ನು ನೀನು ತೆಗೆದು ಅದನ್ನು ಅವ್ರಿಗೆ ತೋರಿಸಿ ಅದು ವೀಡಿಯೋಗಳನ್ನ ಮಾಡಬೇಕು. ಅದನ್ನು ನೀನೇ ಮಾಡಬೇಕು ಶ್ರೇಯಾ, ಯಾಕಂದರೆ ಈ ಡ್ರೆಸ್ಗಳ ಬಗ್ಗೆ ಎಲ್ಲ ನಿನಗೆ ಸ್ವಲ್ಪ ನಾಲೆಡ್ಜ್ ಇದೆ ಅನ್ನೋದು ಕಾರಣಕ್ಕೂ ನಿನಗೆ ಹೇಳ್ತಾ ಇದ್ದೀನಿ. ಎಲ್ಲನೂ ಕರೆಕ್ಟಾಗಿ ಎಲ್ಲ ರೇರ್ ಪೀಸ್ಗಳು ಯಾವುದಿದೆ ತುಂಬ ಬ್ಯೂಟಿಫುಲ್ ಆಗಿರೋದು ಅದನ್ನೆಲ್ಲನೂ ವಿಡಿಯೋ ಮಾಡು. ಹಾಗೆ ನಾವು ಡೇ ಬೈ ಡೇ ಜನಗಳಿಗೆ ರೀಚ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ವಾವ್, ನಿಜವಾಗ್ಲೂ ಇದು ಗುಡ್ ಐಡಿಯಾ ಮೇಡಮ್. ನಿಜವಾಗ್ಲೂ ನೀವು ತುಂಬ 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 ಬುದ್ಧಿವಂತರು. ಯಾಕಂದರೆ ಅಂಗಡಿ ಶಾಪ್ ಓಪನ್ ಆಗಿ ಇನ್ನೂ 2 days ಆಗಿಲ್ಲ, ಆಗಲೇ ಅದನ್ನು ಇಂಪ್ರೂವ್ ಮಾಡೋದು ಹೇಗೆ ಅಂತ ಎಷ್ಟೊಂದೆಲ್ಲ ಯೋಚನೆ ಮಾಡಿಬಿಟ್ಟಿದ್ದೀರಾ. ನನಗೂ ಈ ಐಡಿಯಾ ಬಂದೇ ಇರಲಿಲ್ಲ. ಹೌದು, ನೀವು ಹೇಳಿದ ಕರೆಕ್ಟು. ಅದಲ್ಲದೆ ಮೇಡಮ್, ಇವಾಗ ಆನ್ಲೈನಲ್ಲಿ ಸೇಲ್ ಮಾಡೋದು ಕೂಡ ಆಪ್ಷನ್ ಇದೆ. ಈಗ ಒಂದು ಮೊಬೈಲ್ ನಂಬರ್ ಕೊಟ್ಬಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿಬಿಟ್ಟು ನಮ್ಮದು ಡ್ರೆಸ್ಸಸ್ ಏನಿದೆ ಅದನ್ನೆಲ್ಲನೂ ಅವ್ರು ಕೊಡೋ ಅಡ್ರೆಸ್ಗೆ ಕೊರಿಯರ್ ಮಾಡ್ಬೋದಲ್ವಾ? ಹಾಂ, ಮಾಡ್ಬೋದು. ನೀನು ಹೇಳೋದು ಕರೆಕ್ಟೇನೆ. ಬಟ್ ಅದಕ್ಕೆಲ್ಲ ಸ್ವಲ್ಪ ನಾನು ಅದ್ರ ಬಗ್ಗೆ ತಿಳ್ಕೋಬೇಕು. ಯಾವುದನ್ನು ತಿಳ್ಕೊಳ್ಳದೆ ನಾವು ಅನೌನ್ಸ್ ಮಾಡೋಕ್ಕಾಗಲ್ಲ ಅಲ್ವಾ? ಅದ್ರ ಬಗ್ಗೆ ಯಾವ ಥರ ಮಾಡೋದು, ಏನು ಎತ್ತ ಅಂತೆಲ್ಲ ತಿಳ್ಕೊಂಡು ಆಮೇಲೆ ಮಾಡೋಣ ಬಿಡು. ಫಸ್ಟ್ ಜನಗಳಿಗೆ ರೀಚ್ ಆಗೋಣ. ಅವ್ರು ಅಲ್ಲಿಂದ ನಮಗೆ ಏನಂತ ರೆಸ್ಪಾನ್ಸ್ ಮಾಡ್ತಾರೆ, ಅವರು ಇದು ಇದು ಚೆನ್ನಾಗಿದೆ, ನಮ್ಗೆ ಇದು ಇಷ್ಟ ಆಯಿತು, ನಮಗೆ ಆನ್ಲೈನಲ್ಲಿ ಕಳಿಸ್ಕೊಡೋದಕ್ಕಾಗುತ್ತಾ, ಆನ್ಲೈನ್ ಶಾಪಿಂಗ್ ಅವೈಲೇಬಲ್ ಇದೆಯಾ ಅಂತ ಏನಾದರೂ ಕೇಳಿದ್ರು ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಒಂದು ಏನಾದರೂ ವ್ಯವಸ್ಥೆ ಮಾಡಿ ಅದನ್ನು ಮಾಡೋಣ. ಹಾಗೆ ನಾನು ಇಲ್ಲಿ ವರ್ಕ್ ಮಾಡೋದಕ್ಕೆ ಒಂದು 2-3 ಜನ ಬೇಕು ಅಂತ ಹೇಳಿ ಹೊರಗಡೆ ಪೋಸ್ಟರ್ ಹಾಕಿದ್ದೆ. ಹಾಗೆ ಕೆಲವೊಂದು ಕಡೆ ಪೋಸ್ಟರ್ ಹಾಕ್ಸಿದ್ದೀನಿ, ವಾಟ್ಸಪ್ಪು, ಫೇಸ್ಬುಕ್ಕು ಎಲ್ಲ ಕಡೆನೂ.
ಹಾಕಿದ್ದೀನಿ. ಬಟ್ ಇನ್ನೂ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ನಮ್ಮ ಶಾಪ್ ಅಡ್ರೆಸ್ ಕೊಟ್ಟಿದ್ದೀನಿ. ಆ ಥರ ಯಾರಾದರೂ ಕೆಲಸ ಹುಡ್ಕೊಂಡು ಬಂದರೆ ಅವರನ್ನು ಕೂರಿಸಿ ಮಾತಾಡಿಸಿ ನನಗೆ ಕಾಲ್ ಮಾಡು, ಓಕೆನಾ? ನಾನೊಂದು ಸ್ವಲ್ಪ ಹೊರಗಡೆ ಹೋಗೋದಕ್ಕಿದೆ. ಅಂದರೆ ನನ್ನ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ಇನ್ನೇನು ಸದ್ಯದಲ್ಲೇ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಏನೋ ಮೀಟಿಂಗ್ ಇದೆ ಅಂತ ಕರೆದಿದ್ದಾರೆ. ನಾನು ಹೋಗಿ ಒಂದು 12:30 1 o'clock ಅಷ್ಟರಲ್ಲಿ ವಾಪಸ್ ಬಂದುಬಿಡ್ತೀನಿ. ಅಲ್ಲಿವರೆಗೂ ಶಾಪ್ನ ಹುಷಾರಾಗಿ ನೋಡ್ಕೊ. ಅದಕ್ಕೇನಂತೆ ಮೇಡಮ್, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಹೋಗ್ಬಿಟ್ಟು ಬನ್ನಿ. ಹಾಗೆ ಶ್ರೇಯಾ, ನಾನು ಬರೋದಕ್ಕೆ ಮುಂಚೆ ಫೋಟೋಗ್ರಾಫರ್ ಏನಾದರೂ ಬಂದರು ಅಂತ ಅಂದರೆ ಇದೆಲ್ಲನೂ ವೀಡಿಯೋಸ್ ಎಲ್ಲ ನೀಟಾಗಿ ಮಾಡಿಸು. ನಾನು ಬರ್ತೀನಿ, ಬೇಗನೆ ಬರ್ತೀನಿ. ಬಟ್ ಅಕಸ್ಮಾತ್ ಅವರು ನಾನು ಬರೋದಕ್ಕೆ ಮುಂಚೆನೇ ಬಂದರೆ ಎಲ್ಲ ನಿನಗೆ ಹೇಳಿದ್ದೀನಲ್ಲ, ಆ ಥರ ಎಲ್ಲ ನೀನೇ ಮಾಡಬೇಕು ನೋಡು. ಸರಿ ಮೇಡಮ್, ಆಯಿತು, ನಾನೆಲ್ಲ ನೋಡ್ಕೋತೀನಿ, ಯು ಡೋಂಟ್ ವರಿ. ತುಂಬ ಥ್ಯಾಂಕ್ಸ್ ಶ್ರೇಯಾ. ಈಗ ನೀನು ನನ್ನ ಜೊತೆಗೆ ಬಂದು ಇಲ್ಲಿ ವರ್ಕ್ ಮಾಡ್ತಿರೋದು ನನಗೊಂಥರ ಏನೋ ಒಂಥರ ಸ್ಟ್ರೆಂತ್ ಇದ್ದಂಗೆ ಅನ್ನಿಸ್ತಾ ಇದೆ. ಯಾಕಂದರೆ ನೀನು ನಂತರನೇ ಎಲ್ಲನೂ ಓದ್ಕೊಂಡು ಕಲ್ತ್ಕೊಂಡು ಬಂದು ಇವತ್ತು ನನ್ನ ಜೊತೆ ನೀನು ವರ್ಕ್ ಮಾಡ್ತಿರೋದ್ರಿಂದ ನಿನಗೆ ಆಲ್ಮೋಸ್ಟ್ ಎಲ್ಲ ನನಗೆ ಎಷ್ಟು ತಿಳುವಳಿಕೆ ಇದೆಯೋ ನಿನಗೂ ಅಷ್ಟೇ ತಿಳುವಳಿಕೆ ಇದೆ. ಹಾಗಾಗಿ ನನಗೇನೋ ಒಂಥರ ಧೈರ್ಯ ನಮ್ಮ. ತುಂಬ ಥ್ಯಾಂಕ್ಸ್ ಮ್ಯಾಮ್. ನಾನು ನಿಮಗೆ ಅವತ್ತೇ ಹೇಳಿದ್ದೆ ಅಲ್ವಾ, ನಮಗೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಈ ಥರ ಎಲ್ಲ ದೊಡ್ಡ ಶಾಪ್ ಮಾಡಿಕೊಂಡು ಬೋಟಿಗೆ ಮಾಡಿಕೊಂಡು ಮಾಡೋಷ್ಟು ಇವಾಗಲೇ ಏನೋ ನಮ್ಮ ಕೈಲಿ ಆಗುತ್ತೆ, ಆಗಲ್ಲ ಅನ್ನೋಂಥದ್ದು ಯಾವುದೂ ಇಲ್ಲ. ಆದರೆ ಸದ್ಯದಲ್ಲಿ ನನಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ. ನಿಮ್ಮ ತಂದೆಯವರು ಹೇಗೋ ಅನುಕೂಲಸ್ಥರು ಮಾಡಿಕೊಟ್ಟಿದ್ದಾರೆ, ಬಟ್ ನಮ್ಮ ಮನೆಯಲ್ಲಿ ಇಷ್ಟೊಂದೆಲ್ಲ ಅನುಕೂಲ ಇಲ್ಲ ಮೇಡಮ್. ಅದಕ್ಕೆ ನಾನು ನಿಮ್ಮ ಹತ್ರ ಇಲ್ಲ ಅಂತಂದರೂ ನಾನು ಬೇರೆ ಕಡೆ ಎಲ್ಲಾದರೂ ಕೆಲಸ ಹುಡ್ಕೊಂಡು ಹೋಗಬೇಕಾಗಿತ್ತು. ನಿಮ್ಮ ಹತ್ರನೇ ನಮ್ಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ನೀವು ಅದಕ್ಕೆಲ್ಲ ಟ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಇನ್ನು ಮೇಲಾಗಿ ನಾನೇ ನಿಮಗೆ ಟ್ಯಾಂಕ್ಸ್ ಹೇಳಬೇಕು. ಇರಲಿ ಕಣಪ್ಪ, ಯಾರೇ ಕೈ ಬಿಟ್ರು ಕಲ್ತು ವಿದ್ಯೆ ಮಾತ್ರ ಯಾವತ್ತೂ ಕೈ ಬಿಡಲ್ಲ. ಅದ್ರ ಮೇಲೆ ನಾವು ಫೋಕಸ್ ಮಾಡಿ ಅದ್ರ ಕಡೆನೇ ಹೋಗ್ಬೇಕಷ್ಟೆ. ಹಾಂ ಹೌದು ಮೇಡಮ್, ನೀವು ಹೇಳಿದ್ದು ಕರೆಕ್ಟು. ಸರಿ, ಹಾಗಾದರೆ ನಾನು ಹೋಗ್ಬಿಟ್ಟು ಬರ್ತೀನಿ, ಹುಷಾರು. ಸರಿ ಮೇಡಮ್, ಆಯಿತು.